ಪ್ರಿಯ ವಿದ್ಯಾರ್ಥಿಗಳೇ, ಮಾಸ್ಟರ್ ಮೈಂಡ್ಗೆ ಸ್ವಾಗತ. ನಾನು ಆಯಿಷಾ. ಇವತ್ತು ನಾವು ಕರ್ನಾಟಕ ಆರ್ಥಿಕ ಸಮೀಕ್ಷೆಯ ಕೆಲವೊಂದು ವಿವರಗಳ ಬಗ್ಗೆ ಈ ವಿಡಿಯೋ ಮೂಲಕ ಕಲಿಯಲಿಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಪ್ರಥಮ ಪ್ರಶ್ನೆ, ಕರ್ನಾಟಕದಲ್ಲಿ 2020ರಲ್ಲಿ 1000 ಜನಸಂಖ್ಯೆಗೆ ಇದ್ದ ಜನನ ಪ್ರಮಾಣ ಎಷ್ಟು? ಆಪ್ಷನ್ 1 17.9, ಆಪ್ಷನ್ 2 17.2, ಆಪ್ಷನ್ 3 16.5, ಆಪ್ಷನ್ 4 16.9. ಇಲ್ಲಿ ಸರಿಯಾದ ಉತ್ತರ 16.5 ಸರಿಯಾದ ಉತ್ತರ. ಮೊದಲನೇದಾಗಿ ಈ ಜನನ ಪ್ರಮಾಣ ಅಂದರೆ ಏನು ಅನ್ನುವಂಥ ಒಂದು ಕ್ಲಾರಿಟಿ ನಮಗೆ ಬರಬೇಕಾಗತ್ತೆ. ಯಾವುದೇ ಒಂದು ನಿಗದಿತ ವರ್ಷದಲ್ಲಿ 1000 ಜನಸಂಖ್ಯೆಗೆ ಎಷ್ಟು ಮಕ್ಕಳು ಹುಟ್ಟುತ್ತಾರೆ ಅನ್ನುವುದನ್ನು ಜನನ ಪ್ರಮಾಣ ಎನ್ನುತ್ತಾರೆ. ಆ ವರ್ಷದ ಜನನ ಪ್ರಮಾಣ ಅಂತ. ಸೊ 2020ರಲ್ಲಿ ಕರ್ನಾಟಕದ್ದು 16.5 ಅಂದರೆ ಅದರ ಅರ್ಥ 1000 ಜನಸಂಖ್ಯೆ, ಅದರಲ್ಲಿ ಎಲ್ಲರೂ ಬಂದರು, ಮಕ್ಕಳು ಮರಿ ವೃದ್ಧರು ಎಲ್ಲರೂ ಬಂದರು. ಅದರಲ್ಲಿ ಎಲ್ಲರೂ ದಂಪತಿಗಳಿರಬೇಕಾಗಿಲ್ಲ, ಅದರಲ್ಲಿ 1% ದಂಪತಿಗಳಿರ್ತಾರಲ್ಲ ಅದರಲ್ಲಿ. ಸೊ 16.5% ನಮ್ಮ ಜನನ ಪ್ರಮಾಣ 2020ರಲ್ಲಿ ಇತ್ತು. ಇನ್ನೊಂದು ವಿಚಾರ ನಾವು ಇದೇ ಹೊತ್ತಿಗೆ ಗಮನಿಸಬೇಕು. ಕರ್ನಾಟಕದಲ್ಲಿ ಈ ಜನನ ಪ್ರಮಾಣ ಅನ್ನುವಂಥದ್ದು 2001ರಿಂದ 2020 ಈ 2 ದಶಕಗಳಲ್ಲಿ ನಾವು ನೋಡ್ತಾ ಹೋದರೆ ಒಂದು ಡಿಕ್ಲೈನಿಂಗ್ ಆಗಿ ಇಳಿಕೆಯ ಪ್ರವೃತ್ತಿಯನ್ನೇ ತೋರಿಸ್ತಾ ಬಂದಿದೆ. ಯಾಕಂತ ಹೇಳಿದರೆ ಆ ಒಂದು ಸಮಯದಲ್ಲಿ 22.2% ಇದ್ದಿರುವಂಥದ್ದು 2001ರ ಸಮಯದಲ್ಲಿ 2020ರ ಸಮಯದಲ್ಲಿ ಎಲ್ಲಿಗೆ ಇಳಿದಿದೆ? 16.5%ಗೆ ಇಳಿದಿದೆ. ಓಕೆ, ಇವಾಗ ನಿಮ್ಗೆ ಗೊತ್ತಾಯಿತು ಜನನ ಪ್ರಮಾಣ ಅಂದರೆ ಏನು ಅಂತ. ಈ ಜನನ ಪ್ರಮಾಣದ ಏರಿಕೆ ಅನ್ನುವಂಥದ್ದು ಯಾವತ್ತೂ ಯಾವುದೇ ಒಂದು ಸೊಸೈಟಿಯ ಒಂದು ಶೈಕ್ಷಣಿಕ ಪ್ರಗತಿ ಆಗಿರಬಹುದು, ಆರ್ಥಿಕ ಪ್ರಗತಿ ಆಗಿರಬಹುದು, ಅಥವಾ ಅವೇರ್ನೆಸ್ ಆಗಿರಬಹುದು, ಎಲ್ಲದಕ್ಕೂ ತಳುಕು ಹಾಕಿಕೊಂಡೇ ಬರ್ತದೆ. ಈ ಒಂದು ನಿಟ್ಟಿನಲ್ಲಿ ನಮ್ಮದು ಒಂದು ಪ್ರೋಗ್ರೆಸ್ ನಡೀತಾ ಇದೆ ಅಂತ ಹೇಳ್ಬೋದು. ಅಂದರೆ ಜನನ ಪ್ರಮಾಣದಲ್ಲಿ ಇಳಿಕೆ ಆಗುವುದು ಒಂದು ಮುಂದುವರಿದ ಆರ್ಥಿಕತೆ, ಮುಂದುವರಿದ ಸಮಾಜದ ಒಂದು ಲಕ್ಷಣ ಅಂತ ಹೇಳ್ಬೋದು. ಇದು ತೀರಾ ಮುಂದುವರಿತ ರಿವರ್ಸ್ ಹೊಡೆದಿರೋದಂಥದ್ದು ಜಪಾನ್ನಂತಹ ದೇಶಗಳಲ್ಲಿ ನಾವು ಕಂಡಿದ್ದೇವೆ. ಅಲ್ಲಿ ಸಿಲ್ವರ್ ಎಕಾನಮಿ ಅನ್ನುವಂಥ ಒಂದು ಹೊಸ ಪರಿಭಾಷೆಯೇ ಹುಟ್ಟು ಹಾಕಲಾಗಿದೆ. ಅಂದರೆ ಎಲ್ಲರೂ ವಯೋವೃದ್ಧರಾಗಿಬಿಟ್ಟು ಮಕ್ಕಳೆಲ್ಲ ಆಗದೇನೆ ಇಲ್ಲ, ಇಡೀ ಒಟ್ಟು ಜನಸಂಖ್ಯೆಯೇ ವಯೋವೃದ್ಧ ಜನಸಂಖ್ಯೆ ಆಗುವಂಥ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಓಕೆ, ನಮ್ಮ ಇವಾಗ ಮುಂದಿನ ಪ್ರಶ್ನೆ ನೋಡೋಣ. ಕರ್ನಾಟಕದಲ್ಲಿ 2020ರಲ್ಲಿ 1000 ಜನಸಂಖ್ಯೆಗೆ ಇದ್ದ ಮರಣ ಪ್ರಮಾಣ ಎಷ್ಟು? ಆಪ್ಷನ್ 6.5, 6.3, 6.7, 6.2. ಇದರಲ್ಲಿ ಸರಿಯಾದ ಉತ್ತರ 4, 6.2, 6.2. ಅಂದರೆ ಆ ವರ್ಷದಲ್ಲಿ 1000 ಜನಸಂಖ್ಯೆಗೆ ನಡೆದ ಮರಣ ಪ್ರಮಾಣ ಎಷ್ಟು ಮರಣಗಳು ನಡೆದಿದೆ ಅದನ್ನು ಆ ಮರಣ ಪ್ರಮಾಣ ಅಂತೀವಿ. 6.2%. ಇಲ್ಲೂ ಕೂಡ ಅಷ್ಟೇ 2001ರಲ್ಲಿ 7.6% ಇದ್ದಂತಹ ಮರಣ ಪ್ರಮಾಣ 2020ಕ್ಕೆ ಬರಬೇಕಾದ್ರೆ 6.2% ಆಗಿದೆ. ಇದು ಕೂಡ ಗಮನಿಸಬೇಕು. ಮರಣ ಪ್ರಮಾಣ ಇಳಿಕೆ ಆಗ್ತಾ ಇದೆ ಅಂತ ಹೇಳಿದರೆ ಆಯಾ ಸಮಾಜದಲ್ಲಿ ಶಿಕ್ಷಣ ಆಗಿರಬಹುದು, ವೈದ್ಯಕೀಯ ಸವಲತ್ತುಗಳಾಗಿರಬಹುದು, ಪ್ರಗತಿ ಆಗಿರಬಹುದು, ಮಾನವ ಸಂಪನ್ಮೂಲದ ಒಂದು ಅಭಿವೃದ್ಧಿಯ ಮಟ್ಟ ಹೆಚ್ಚಳ ಆಗಿರೋದನ್ನು ಇದು ಸೂಚಿಸ್ತದೆ ಅಂತ ಹೇಳ್ಬೋದು. ಸೊ 2 ಕೂಡ ಸಕಾರಾತ್ಮಕವಾಗಿದೆ. ನಮ್ಮ ಮುಂದಿನ ಪ್ರಶ್ನೆಗೆ ಹೋಗೋಣ. ಕರ್ನಾಟಕದಲ್ಲಿ 2020ರಲ್ಲಿ 1 ಲಕ್ಷ ಜೀವಂತ ಜನನಗಳಿಗೆ ಇದ್ದ ತಾಯಂದಿರ ಮರಣ ಪ್ರಮಾಣ ಎಷ್ಟು? ಜೀವಂತ ಒಂದು ಡೆಲಿವರಿ ಪ್ರಸವಗಳಿಗೆ ಅಂತ ಹೇಳ್ಬೋದು. ಜೀವಂತ ಪ್ರಸವಗಳಿಗೆ ಇದ್ದ ತಾಯಂದಿರ ಮರಣ ಪ್ರಮಾಣ ಎಷ್ಟು? 83, 69, 92, 97. ಇಲ್ಲಿ ಸರಿಯಾದ ಉತ್ತರ 69. ಇಲ್ಲಿ 1 ಲಕ್ಷ ಅಂದರೆ ಜೀವಂತ ಡೆಲಿವರಿ ಅಂದರೆ ಇವಾಗ ಗರ್ಭಪಾತ ಅದಲ್ಲಾದರೆ ಅದು ಲೆಕ್ಕಕ್ಕಿಲ್ಲ. ಹೇರುವಾಗ ಜೀವಂತವಾಗಿದ್ದಂತಹ ಒಂದು ಪ್ರಸಂಗದಲ್ಲಿ ಮಗು ಜೀವಂತವಾಗಿದ್ದಂತಹ ಪ್ರಸಂಗದಲ್ಲಿ ಆದಂತಹ ಒಂದು ಮರಣ ಪ್ರಮಾಣ ಎಷ್ಟು ಅಂತ ಹೇಳಿದರೆ 69% ಅಂತ ಹೇಳ್ಬೋದು. ನೆಕ್ಸ್ಟ್ 4th ಕ್ವೆಶ್ಚನ್. ಕರ್ನಾಟಕದಲ್ಲಿ 2020ರಲ್ಲಿ 1000 ಜೀವಂತ ಜನನಗಳಿಗೆ ಇದ್ದ ಶಿಶು ಮರಣ ಪ್ರಮಾಣ ಎಷ್ಟು? ಆಪ್ಷನ್ 25, 21, 19, 23. ಸರಿಯಾದ ಉತ್ತರ 19. ಇಲ್ಲಿ ಜೀವಂತ ಜನನ ಪ್ರಮಾಣ ಅಂತ ಹೇಳಿದರೆ ಏನಂತ ಹೇಳಿದರೆ ಹುಟ್ಟುವಾಗಲೇ ಡೆತ್ ಆಗಿದ್ರೆ ಅದನ್ನು ಕನ್ಸಿಡರ್ ಮಾಡಲಿಕ್ಕಾಗೋದಿಲ್ಲ. ಹುಟ್ಟುವಾಗ ಜೀವಂತವಾಗಿದ್ದಂತಹ ಜನನಗಳು, ಡೆಲಿವರಿಗಳು ಅಂತ. ಆ ಲೆಕ್ಕದಲ್ಲಿ 1000 ಜೀವಂತ ಜನನಗಳಿಗೆ ಇದ್ದ ಶಿಶು ಮರಣ ಪ್ರಮಾಣ ಎಷ್ಟು ಅಂತ ಹೇಳಿದರೆ 19. ಒಂದು ಪ್ರಶ್ನೆ ಬರುತ್ತೆ, ಶಿಶು ಅಂತ ಇವಾಗ ಓಕೆ ಜೀವಂತ ಡೆಲಿವರಿ ಆಯಿತು, ಶಿಶು ಅಂತ ಎಷ್ಟು ವರ್ಷದವರೆಗೆ ಗ್ರಹಿಸಲಾಗ್ತದೆ ಅಂತ. ಶಿಶು ಅಂತ ಆ ಮಗುವಿನ 1 ವರ್ಷ ಆಗುವವರೆಗೆ ತನ್ನ ಪ್ರಥಮ ಬರ್ಡೇ ಒಳಗಡೆ ಮರಣಗೊಳಪಟ್ಟುವಂತಹ ಶಿಶು ಮರಣ ಪ್ರಮಾಣ ಅಂತ ಹೇಳ್ಬೋದು. ಇದು ನೆನಪಿರಲಿ. ಓಕೆ, ಹಾಗೆಯೇ ನಮ್ಮ ಮುಂದಿನ ಪ್ರಶ್ನೆಗೆ ಹೋಗೋಣ. ಕರ್ನಾಟಕದಲ್ಲಿ 2020ರಲ್ಲಿ ಪ್ರತಿ 1000 ಮಕ್ಕಳಿಗೆ ಇದ್ದ 5 ವರ್ಷದೊಳಗಿನ ಮರಣ ಪ್ರಮಾಣ ಎಷ್ಟು?
ಕರ್ನಾಟಕದಲ್ಲಿ 2020ರಲ್ಲಿ ಪ್ರತಿ 1000 ಮಕ್ಕಳಿಗೆ ಇದ್ದ 5 ವರ್ಷದೊಳಗಿನ ಮರಣ ಪ್ರಮಾಣ ಎಷ್ಟು ಗೊತ್ತಾ ನಿಮಗೆ? 28, 26, 29, 21. ಸರಿಯಾದ ಉತ್ತರ 4, 21. ಇದು ಗೊತ್ತಾಯ್ತಲ್ಲ. ಆವಾಗ ಕೇಳಿರುವಂಥದ್ದು 1 ವರ್ಷದೊಳಗೆ ಶಿಶು ಅಂತ, ಇನ್ಫ್ಯಾಂಟ್ ಮೊರ್ಟಾಲಿಟಿ ಅಂತ. ಇವಾಗ 1000 ಮಕ್ಕಳಿಗಿದ್ದ 5 ವರ್ಷದೊಳಗಿನ ಮರಣ ಪ್ರಮಾಣ 21. ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ 2020ರಲ್ಲಿ ಎಷ್ಟು ಶೇಕಡಾ ದಂಪತಿಗಳು ಕುಟುಂಬ ಯೋಜನಾ ಕ್ರಮಗಳನ್ನು ಕೈಗೊಂಡಿದ್ದಾರೆ? 63%, 67.9%, 68.7%, 70.90%. ಸರಿಯಾದ ಉತ್ತರ 3, 68.7%. ಕುಟುಂಬ ಯೋಜನಾ ಕ್ರಮಗಳು ಅಂತ ಹೇಳಿದರೆ ಅದರಲ್ಲಿ ಎಲ್ಲ ಬರುತ್ತೆ. ಕಾಂಟ್ರಾಸೆಪ್ಟಿವ್ ಮಾತ್ರೆಗಳನ್ನು ತೊಗೊಳ್ಳೋದಾಗಿರ್ಬೋದು, ಯಾವುದೋ ಇಂಪ್ಲಾಂಟೇಷನ್ ಮಾಡ್ಕೊಳ್ಳೋದಾಗಿರ್ಬೋದು, ಇಂಜೆಕ್ಷನ್ನ ತೊಗೊಳ್ಬೋದಾಗಿರ್ಬೋದು, ವ್ಯಾಸೆಕ್ಟಮಿ ಆಗಿರ್ಬೋದು, ಎಲ್ಲ ಒಟ್ಟಿಗೆ, ಅಥವಾ ಸ್ಟೆರಿಲೈಸೇಷನ್ ಎಲ್ಲ ಬರುತ್ತಲ್ಲ. ಈ ರೀತಿ ಬೇರೆ ಬೇರೆ ರೀತಿಯ ಯಾವುದೇ ಒಂದು ಕ್ರಮಗಳಾಗಿದ್ದಿರಬಹುದು. ಒಟ್ಟಿನಲ್ಲಿ ಈ ಒಂದು ಕುಟುಂಬ ಯೋಜನಾ ಕ್ರಮಗಳನ್ನು ಕೈಗೊಂಡಂತಹ ದಂಪತಿಗಳ ಸಂಖ್ಯೆ ಸರಾಸರಿ 68.7%. ಕರ್ನಾಟಕದಲ್ಲಿ 2020ರಲ್ಲಿ ಪುರುಷರ ಸರಾಸರಿ ಜೀವಿತಾವಧಿ ಎಷ್ಟು? ಇಲ್ಲಿ ಆಪ್ಷನ್ ಬರೆದಿದ್ದೀವಲ್ಲ, 67.9, 70.9, 69.7, 68.7. ಇದರಲ್ಲಿ ಪುರುಷರ ಸರಾಸರಿ ಜೀವಿತಾವಧಿ ಸರಿಯಾದ ಉತ್ತರ ಎಷ್ಟು ಅಂತ ಹೇಳಿದರೆ ಉತ್ತರ 1, 67.9 ವರ್ಷಗಳು. 67.9 ವರ್ಷಗಳು. ಇವಾಗ ಮಹಿಳೆಯರದು ನೋಡೋಣ. ಕರ್ನಾಟಕದಲ್ಲಿ 2020ರಲ್ಲಿ ಮಹಿಳೆಯರ ಸರಾಸರಿ ಜೀವಿತಾವಧಿ ಎಷ್ಟು? 67.9, 70.9, 69.7, 68.7. ಸರಿಯಾದ ಉತ್ತರ 70.9. ಮಹಿಳೆಯರ ಸರಾಸರಿ ಜೀವಿತಾವಧಿ ಯಾವತ್ತಿಗೂ ಪುರುಷರಿಗಿಂತ ಹೆಚ್ಚೇ ಇರುತ್ತೆ. ಸೊ ಸರಿಯಾದ ಉತ್ತರ 70.9. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ರಾಜ್ಯದಲ್ಲಿ ನಡೆಯುವ ಎಷ್ಟು ಶೇಕಡಾವಾರು ಹೆರಿಗೆಗಳು ಸಾಂಸ್ಥಿಕ ಹೆರಿಗೆಗಳಾಗಿವೆ? ಆಪ್ಷನ್ 1 87%, 2 90%, 3 97%, 4 100%. ಸರಿಯಾದ ಉತ್ತರ 97%. ಸಾಂಸ್ಥಿಕ ಹೆರಿಗೆಗಳು ಅಂದರೆ ಗೊತ್ತಲ್ವಾ? ಮೊದಲೆಲ್ಲ ಸೂಲಗಿತ್ತಿಯರೆಲ್ಲ ಬಂದು ಮನೇಲಿ ಬಂದು ಅಮ್ಮಂದ್ರು ಮಾಡಿಸೋದು, ಅಜ್ಜಂದ್ರು ಮಾಡಿಸೋದು, ಅಥವಾ ಊರಲ್ಲಿ ಯಾರೋ ಒಬ್ಬರು ಬಾಯಿ ಅಂತ ಹೇಳ್ತಾರೆ ಅವ್ರನ್ನ ಕರ್ಕೊಂಡು ಮಾಡಿಸೋದು, ಹಾಗೆಲ್ಲ ಇತ್ತಲ್ವಾ? ಹಾಗೆಲ್ಲ ಆಸ್ಪತ್ರೆಗಳಿಗೆ ಹೋಗಿ ಆಗುವಂಥ ಹೆರಿಗೆಗಳನ್ನು ಸಾಂಸ್ಥಿಕ ಹೆರಿಗೆಗಳು ಅಂತಾರೆ. ಅದು ಆಲ್ಮೋಸ್ಟ್ 97%. ಇದು ಒಂದು ಬಹಳ ಒಂದು ಉತ್ತಮವಾದಂತಹ ಒಂದು ಬೆಳವಣಿಗೆ ಅಂತ ಹೇಳ್ಬೋದು. ವೈದ್ಯಕೀಯ ಸವಲತ್ತುಗಳು ಮತ್ತು ಒಂದು ಕಂಪ್ಲೀಟಾಗಿ ಮಾನವ ಸಂಪನ್ಮೂಲ ಒಂದು ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ ಅನ್ನೋದಕ್ಕೆ ಒಂದು ಉದಾಹರಣೆ ಸಾಂಸ್ಥಿಕ ಹೆರಿಗೆಗಳು. ಅದು 100% ಆಗಬೇಕು ತಾಯಿ ಮತ್ತು ಮಗುವಿನ ಆರೋಗ್ಯದ ದೃಷ್ಟಿಯಿಂದ, ಬಟ್ 97% ಆಗ್ತಾ ಇದೆ. ನೆಕ್ಸ್ಟ್ ಕ್ವೆಶ್ಚನ್. 2020ರಲ್ಲಿ ರಾಜ್ಯದಲ್ಲಿ ಇದ್ದ ಒಟ್ಟು ಫಲವತ್ತತೆ ದರ ಎಷ್ಟು? 1.5, 1.6, 1.7, 1.8. ಸರಿಯಾದ ಉತ್ತರ 1.7. ಇವಾಗ ಫಲವತ್ತತೆಯ ದರ ಅಂದರೆ ಏನು ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ. ಇದು ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂತಹ ಒಂದು ವಿಚಾರ, ಮಹಿಳೆಯರಿಗೆ ಸಂಬಂಧಪಟ್ಟಂತಹ ಒಂದು ವಿಚಾರ. ಯಾವುದೇ ಒಂದು ಮಹಿಳೆ ತನ್ನ ಜೀವಿತಾವಧಿಯಲ್ಲಿ ಅಂದರೆ ಒಟ್ಟು ಗರ್ಭ ಧರಿಸಬಹುದಾದಂತಹ ಒಂದು ಅವಧಿಯಲ್ಲಿ ಎಷ್ಟು ಮಕ್ಕಳಿಗೆ ಜನ್ಮ ನೀಡಬಹುದು ಅನ್ನುವಂಥ ಒಂದು ಕ್ಯಾಲ್ಕುಲೇಷನ್ ಮೇಲೆ ಹೇಳುವಂಥದ್ದು ಇದು. ಹಾಗಾಗಿ ಕರ್ನಾಟಕದಲ್ಲಿ ಕಂಡು ಬಂದಂತಹ ಫಲವತ್ತತೆ ದರ 1.7. ಆ್ಯಕ್ಚುಲಿ 2020ರಲ್ಲಿ 1.7 ಅಲ್ವಾ? ಅದೇ 2015-16 ಡೇಟಾ ಪ್ರಕಾರ ಈ ಫಲವತ್ತತೆ ದರ 1.8 ಇತ್ತು. ಆ ಪ್ರಕಾರ ಫಲವತ್ತತೆ ದರ ಕಡಿಮೆಯಾಗಿದೆ ಅಂತ ಹೇಳ್ಬೋದು. ಕಡಿಮೆ ಆಗೋದಕ್ಕೆ ಬೇರೆ ಬೇರೆ ಕಾರಣಗಳಿರ್ತದೆ. ಇವಾಗಿನ ಜಂಕ್ ಫುಡ್ಗಳು ಅಂತ ಹೇಳ್ತಾರೆ, ಅಥವಾ ಯಾವುದೇ ಇದು ಮೀಟ್ ಪ್ರಾಡಕ್ಟ್ಗಳಲ್ಲಿ ಅವರು ಅದನ್ನು ಕೃತಕವಾಗಿ ಬೆಳೆಸಲಿಕ್ಕೆ ಹಾಕುವಂಥ ಇಂಜೆಕ್ಷನ್ಗಳಾಗಿರಬಹುದು, ಅಥವಾ ಬೇರೆ ಬೇರೆ ರೀತಿಯ ಆಹಾರ ಪದ್ಧತಿಗಳಾಗಿರ್ಬೋದು. ಫಲವತ್ತತೆ ದರ ಕಡಿಮೆ ಆಗ್ತಾ ಇದೆ. ಮತ್ತು ಈ ಗ್ಯಾಜೆಟ್ಗಳ ಹೆಚ್ಚಿನ ಬಳಕೆ ಅದು ಕೂಡ ಫಲವತ್ತತೆ ದರ ಕಡಿಮೆ ಆಗಲಿಕ್ಕೆ ಕಾರಣ ಆಗ್ತದೆ ಅಂತ ಬೇರೆ ಬೇರೆ ರೀತಿಯ ಸಂಶೋಧನೆಗಳು ಇದ್ದಾವೆ. ಸೊ ಅದಿರಲಿ, ಇವಾಗ ನಮ್ಮ ನೆಕ್ಸ್ಟ್ ಪ್ರಶ್ನೆಗಳಿಗೆ ಹೋಗೋಣ. ನೀಡಾದ ಮುಖ್ಯ ಉದ್ದೇಶವೇನು? ನೀಡಾ ಸಂಸ್ಥೆಯ ಮುಖ್ಯ ಉದ್ದೇಶವೇನು? ಉತ್ತರ ಇಲ್ಲಿ ಆಪ್ಷನ್ ಕೊಟ್ಟಿದ್ದೀವಿ, ನೋಡೋಣ ಉತ್ತರ ಯಾವುದು ಅಂತ. 1 ನಗರ ಮೂಲ ಸೌಕರ್ಯವನ್ನು ಬೆಂಬಲಿಸಲು, 2 ಖಾಸಗಿ ವ್ಯವಹಾರಗಳಿಗೆ ಧನ ಸಹಾಯ ಮಾಡಲು, 3 ಗ್ರಾಮೀಣ ಮೂಲ ಸೌಕರ್ಯಗಳನ್ನು ಸೃಷ್ಟಿಸುವುದು, 4 ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಒದಗಿಸುವುದು. ಇಲ್ಲಿ ಉತ್ತರಕ್ಕೆ ಮೊದಲು ನಾವು ನೀಡಾ ಅಂದರೆ ಏನು ಅಂತ ನೋಡಬೇಕು. ನೀಡಾ ಅಂದರೆ ನಬಾರ್ಡ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಸಿಸ್ಟೆನ್ಸ್, ಅದನ್ನೇ ನೀಡಾ ಅಂತಾರೆ. ನಬಾರ್ಡ್ ಮೂಲಸೌಕರ್ಯ ಅಭಿವೃದ್ಧಿ ನೆರವು. ಇದರ ಪ್ರಮುಖ ಉದ್ದೇಶ ಗ್ರಾಮೀಣ
ಮೂಲಸೌಕರ್ಯವನ್ನು ಹೆಚ್ಚಿಸುವುದು, ಗ್ರಾಮೀಣ ಮೂಲಸೌಕರ್ಯಗಳನ್ನು ಸೃಷ್ಟಿಸುವುದು. ಸೊ ಸರಿಯಾದ ಉತ್ತರ ನಿಮಗೆ ನೆನಪಿರಲಿ, ಗ್ರಾಮೀಣ ಮೂಲಸೌಕರ್ಯಗಳನ್ನು ಸೃಷ್ಟಿಸುವುದು. ಸೊ ಇದಕ್ಕೆ ಸಂಬಂಧಿತ ಹೆಚ್ಚಿನ ವಿವರವನ್ನು ನೋಡೋಣ. ಇದು 2011ರಲ್ಲಿ ಬಂದಂತಹ 2011ರಲ್ಲಿ ನಬಾರ್ಡ್ ಪ್ರಾರಂಭಿಸಿದಂತಹ ಒಂದು ಸಾಲ ನೀಡುವ ಯೋಜನೆಯಾಗಿದೆ. ಇದರ ಉದ್ದೇಶ ಗ್ರಾಮೀಣ ಮೂಲಸೌಕರ್ಯಗಳ ಸೃಷ್ಟಿಯಲ್ಲಿ ರಾಜ್ಯ ಸರ್ಕಾರ, ಸರ್ಕಾರಿ ಸ್ವಾಮ್ಯ ಅಥವಾ ಕೇಂದ್ರ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳಿಗೆ ಈ ಯೋಜನೆ ಬೆಂಬಲ ನೀಡುವುದೇ ಇದರ ಉದ್ದೇಶ. ಕರ್ನಾಟಕದಲ್ಲಿ ನಬಾರ್ಡ್ ನೀರಾಡಿಯಲ್ಲಿ 2 ಯೋಜನೆಗಳಿಗೆ ಸಹಾಯ ಮಾಡ್ತಾ ಇದೆ, 2671.12 ಕೋಟಿ ರೂಪಾಯಿಗಳೊಂದಿಗೆ. ಇದರಲ್ಲಿ ಒಂದು ಯೋಜನೆ ಚಾಲ್ತಿಯಲ್ಲಿರುವಂಥ ರಾಯಚೂರು, ಧಾರವಾಡ, ವಿಜಯಪುರ ಮತ್ತು ಮಂಡ್ಯ ಜಿಲ್ಲೆಗಳಲ್ಲಿ, ರಾಯಚೂರು, ಧಾರವಾಡ, ವಿಜಯಪುರ ಮತ್ತು ಮಂಡ್ಯ ಜಿಲ್ಲೆಗಳಲ್ಲಿ 4 ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಯೋಜನೆಯನ್ನು ಇದರ ಒಂದು ಯೋಜನೆಯಾಗಿ ಇದು ಅನುಷ್ಠಾನಗೊಳಿಸ್ತಾ ಇದೆ. ಈ ಯೋಜನೆಯ ಮೂಲಕ ಮನೆ ಮಟ್ಟದಲ್ಲಿ ಸುರಕ್ಷಿತ ಮತ್ತು ಸುಸ್ಥಿರ ಕುಡಿಯುವ ನೀರನ್ನು ಒದಗಿಸುವುದು ಇದರ ಉದ್ದೇಶ. ಈ ಮೂಲಕ 71.87 ಲಕ್ಷ ಜನಸಂಖ್ಯೆ ಹೊಂದಿರುವಂತಹ 3636 ವಾಸಸ್ಥಳಗಳಿಗೆ ಇದು ಕುಡಿಯುವ ನೀರನ್ನು ನೀಡುವಂತಹ ಒಂದು ಪ್ರಯೋಜನವನ್ನು ನೀಡುತ್ತಿದೆ. ಸೊ ಇಲ್ಲಿಯವರೆಗೆ ಕರ್ನಾಟಕ ಸರ್ಕಾರಕ್ಕೆ ಈ ಒಂದು ನಿಟ್ಟಿನಲ್ಲಿ 594.8 ಕೋಟಿ ರೂಪಾಯಿಗಳನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ಈ ಯೋಜನೆ ಚಾಲ್ತಿಯಲ್ಲಿದೆ. ಹಾಗಾಗಿ ಈ ಯೋಜನೆಯ ಬಗ್ಗೆ ವಿವರಗಳನ್ನು ನಿಮಗೆ ನೀಡಿದ್ದೇವೆ. ನಮ್ಮ ನೆಕ್ಸ್ಟ್ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಜನನಿ ಶಿಶು ಸುರಕ್ಷಾ ಕಾರ್ಯಕ್ರಮ ಕುರಿತು ಸರಿಯಾದ ಹೇಳಿಕೆಯಾಗಿದೆ? ಇದನ್ನು 2013 ಆರಂಭದಲ್ಲಿ ಪರಿಚಯಿಸಲಾಯಿತು. ಇದನ್ನು ಉಲ್ಲೇಖಿತ ಸಾರಿಗೆಗೆ 100 ಕೋಟಿಗಳ ಅನುದಾನ ನೀಡಲಾಗಿದೆ. ಇದನ್ನು 2012-13ರಲ್ಲಿ 1 ವರ್ಷದ ಕೆಳಗಿನ ಮಕ್ಕಳನ್ನು ಈ ಯೋಜನೆಯಲ್ಲಿ ಒಳಗೊಳ್ಳಲು ವಿಸ್ತರಿಸಲಾಯಿತು. ಈ ಯೋಜನೆ 2013-14ರಿಂದ ಅನಾರೋಗ್ಯ ಹೊಂದಿರುವ ನವಜಾತ ಶಿಶುಗಳು ಮತ್ತು 1 ವರ್ಷದ ಕೆಳಗಿನ ಮಕ್ಕಳನ್ನು ಒಳಗೊಂಡಿದೆ. ಇದರಲ್ಲಿ ಈ ಎಲ್ಲ ವ್ಯಾಖ್ಯಾನಗಳಲ್ಲಿ ಸರಿಯಾದ ಉತ್ತರ 4ನೇದು. ಈ ಜನನಿ ಶಿಶು ಸುರಕ್ಷಾ ಯೋಜನೆ ಏನಿದೆಯಲ್ಲ, ಇದು 2013-14ರಿಂದ ಅನಾರೋಗ್ಯ ಹೊಂದಿರುವಂತಹ ನವಜಾತ ಶಿಶುಗಳು ಮತ್ತು 1 ವರ್ಷದ ಕೆಳಗಿನ ಮಕ್ಕಳನ್ನು ಕೂಡ ಒಳಗೊಳ್ಳುವಂತೆ ಇದನ್ನು ವಿಸ್ತರಿಸಲಾಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟ ಹೆಚ್ಚಿನ ವಿವರ ನೋಡೋಣ. ಈ ಜನನಿ ಶಿಶು ಸುರಕ್ಷಾ ಕಾರ್ಯಕ್ರಮವನ್ನು 2012ರ ಆರಂಭದಲ್ಲಿ ಪರಿಚಯಿಸಲಾಯಿತು. ಅನಾರೋಗ್ಯ ಹೊಂದಿದ ನವಜಾತ ಶಿಶುಗಳ ಚಿಕಿತ್ಸೆಗೆ ಸಂಬಂಧಿಸಿದಂತೆ ಪೋಷಕರಿಗೆ ಚಿಕಿತ್ಸಾ ವೆಚ್ಚವನ್ನು ಕಡಿಮೆ ಮಾಡುವುದು ಈ ಯೋಜನೆಯ ಒಂದು ಉದ್ದೇಶ ಅಂತ ಹೇಳ್ಬೋದು. ಅಂದರೆ ಈ ಕಾರ್ಯಕ್ರಮ ಔಷಧ ಮತ್ತು ನಿತ್ಯೋಪಯೋಗಿ ವಸ್ತುಗಳಿಗೆ 200 ರೂಪಾಯಿಗಳು ಹಾಗೂ ಡಯಾಗ್ನೈಸ್ ಮಾಡೋದಕ್ಕೆ ರೋಗ ಪತ್ತೆ ಹಚ್ಚಬೇಕಲ್ಲ, ಹೇಳುತ್ತಾರಲ್ಲ, ಅಲ್ಲಿ ಹೋಗಿ ಅದು ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಬನ್ನಿ, ಇಲ್ಲಿ ಹೋಗಿ ಚೆಕಪ್ ಮಾಡಿಸ್ಕೊಂಡು ಬನ್ನಿ ಅಂತೆಲ್ಲ ಹೇಳ್ತಾರಲ್ಲ, ಅದಕ್ಕೆ 100 ರೂಪಾಯಿ ಮತ್ತು ಅನಾರೋಗ್ಯ ಹೊಂದಿದ ನವಜಾತ ಶಿಶುವನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಸಾರಿಗೆಗೆ 300 ರೂಪಾಯಿಗಳನ್ನು ಒಳಗೊಂಡಿದೆ. ಹಾಗೆಯೇ 2013-14ರಿಂದ ಇದು ಶುರುವಾಗಿರೋದು 2012ರಲ್ಲಿ 1 ವರ್ಷದೊಳಗಿನ ಯಾವುದೇ ಅನಾರೋಗ್ಯದ ಮಗುವನ್ನು ಕೂಡ ಇದು ಒಳಗೊಳ್ಳುವಂತೆ ಈ ಕಾರ್ಯಕ್ರಮವನ್ನು ವಿಸ್ತರಿಸಲಾಗಿದೆ. 1 ವರ್ಷದೊಳಗಿನ ಯಾವುದೇ ಮಕ್ಕಳನ್ನು. ಓಕೆ, ಸೊ 2023-24ರ ಅವಧಿಯಲ್ಲಿ ಈ ನವೆಂಬರ್ 2023ರ ಒಂದು ಡೇಟಾ ಪ್ರಕಾರ 3,95,416 ಫಲಾನುಭವಿಗಳು ಈ ಯೋಜನೆಯಡಿಯಲ್ಲಿ ಯೋಜನೆಯ ಒಂದು ಲಾಭವನ್ನು ಪಡ್ಕೊಂಡಿದ್ದಾರೆ. ಆ್ಯಕ್ಚುಲಿ ಕೆಲವೊಮ್ಮೆ ನೋಡುವಾಗ ಏನು ಅನಿಸುತ್ತೆ ಗೊತ್ತಾ, ಬರೀ 100 ರೂಪಾಯಿನ ಇಲ್ಲಿ ಕೊಡೋದು, ಬರೀ 200 ರೂಪಾಯಿ ಇಲ್ಲಿ ಕೊಡೋದಾ, ಹೌದಾ, ಇದು ಯಾರಿಗಾದರೂ ಯೂಸ್ ಆಗುತ್ತಾ? ಆದರೆ ನಮ್ಮ ಜನತೆ, ಗ್ರಾಮೀಣ ಜನತೆ ಅಥವಾ ತಳವರ್ಗದ ಜನ ಎಷ್ಟು ಕಷ್ಟದಲ್ಲಿರ್ತಾರೆ ನೋಡಿ. ಇಂತಹ ಯೋಜನೆಗಳನ್ನು ನೋಡಿ, 3,95,416 ಫಲಾನುಭವಿಗಳು ದಾಖಲಾಗಿದ್ದಾರೆ ಅಲ್ವಾ. ಸೊ ಹಾಗಾಗಿ ಯಾಕಂದರೆ ಎಲ್ಲರೂ ಸರ್ಕಾರದ ಅಧಿಕಾರಿಗಳೇ ಆಗಲಿಕ್ಕೆ ಅಥವಾ ಯಾವುದೋ ಪರೀಕ್ಷೆ ಬರೀಲಿಕ್ಕೆ ಹೋಗ್ತಾ ಇದ್ದೀರಲ್ಲ, ಹಾಗಾಗಿ ತಳಮಟ್ಟದ ಜನರ ಬಗ್ಗೆ ಒಂದು ಯಾವ ರೀತಿ ಇರ್ತದೆ, ಬರೀ ಯೋಜನೆಗಳ ಬಾಯ್ಪಾಠ ಮಾಡೋದು ಮಾತ್ರ ಅಲ್ಲ, ಸೊ ಎಷ್ಟು ಅಗತ್ಯ ಇರ್ತದೆ, ನಾವು ಕೂಡ ಮುಂದೆ ಎಷ್ಟು ಈ ಒಂದು ನಿಟ್ಟಿನಲ್ಲಿ ಯೋಚಿಸಬೇಕು ಅನ್ನುವಂಥದ್ದಕ್ಕಾಗಿ ಇದನ್ನು ಹೇಳಿದೆ ಅಷ್ಟೇ, ಬೇರೇನಿಲ್ಲ. ಸೊ ಇಲ್ಲಿ ನಾವು ಹಲವಾರು ಪ್ರಶ್ನೆಗಳನ್ನು ಈ ಒಂದು ವಿಡಿಯೋ ಮೂಲಕ ಕಲ್ತಿದ್ದೀವಿ. ನಾಳೆ ಮತ್ತಷ್ಟು ವಿವರಗಳೊಂದಿಗೆ ನಿಮ್ಮ ಮುಂದೆ ಬರಲಿದ್ದೇವೆ. ಅಲ್ಲಿವರೆಗೂ ಧನ್ಯವಾದ, ನಮಸ್ಕಾರ.